ಕಲಬುರಗಿಯಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆ. ಯಡಿಯೂರಪ್ಪ ಅವರಿಗೂ ಕಲಬುರಗಿಗೂ ಅವಿನಾಭಾವ ಸಂಬಂಧ ಇದೆ. ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ಅವರು ಸಾಕಷ್ಟು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ. ನಾನು ಕಲಬುರಗಿಯಿಂದ ಮದುವೆ ಆಗಿರೋದು. ಇವಾಗ ನನ್ನ ಸೋದರನ ಮಗ ಸುಭಾಷ್ಗೆ ಇಲ್ಲಿಂದ ಹುಡುಗಿ ಜೊತೆ ಮದುವೆ ನಿಶ್ಚಯ ಆಗಿದೆ. ಲಿಂಗರಾಜ ಅಪ್ಪ ಅವರ ಮಗಳನ್ನು ನಮ್ಮ ಮನೆಗೆ ತಂದುಕೊಳ್ಳುತ್ತೇವೆ. ಹನಿ ಟ್ರ್ಯಾಪ್ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಲ್ಲ. ಸದನದಲ್ಲಿ ಚರ್ಚೆ ಆಗಿದೆ. ಎಂಟೈರ್ ಎಪಿಸೋಡ್. ಇದರ ಬಗ್ಗೆ ಆಡಳಿತದ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಸುತ್ತುವರೆದಿರುವ ಪ್ರಕರಣ ಇದು. ಅವರು ದೂರು ಕೊಡಲಿ. ದೂರು ಕೊಟ್ಟ ಮೇಲೆ ಏನಾಗುತ್ತೆ ನೋಡೋಣ. ಎಲ್ಲ ಸಚಿವರು ಹೇಳಿಕೆ ಕೊಡ್ತಿದ್ದಾರೆ. ಆದರೆ ಇವತ್ತು ಚರ್ಚೆ ಆಗಬೇಕಿರೋದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಿದೆ. ಬಿಜೆಪಿ ಮುಸ್ಲಿಮರ ವಿರುದ್ಧ ಅಲ್ಲ, ಆದರೆ ಮುಸ್ಲಿಮರಿಗೆ ತೃಪ್ತಿ ಮಾಡುವ ಕೆಲಸ, ಹಿಂದೂಗಳಿಗೆ ಅಪಮಾನ ಮಾಡುವ ಕೆಲಸ ಆಗ್ತಿದೆ. ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಇದರ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಓಲೈಕೆಯೇ ಆಗಿತ್ತು ಹೊರತು ಅಭಿವೃದ್ಧಿ ಬಜೆಟ್ ಅಲ್ಲ. ಈಗ ತಾನೇ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಜೊತೆ ಮಾತನಾಡಿದ್ದೇನೆ. ಇವತ್ತು ನಾಳೆ ಕಲಬುರಗಿಯ ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಹೋಗ್ತೇನೆ. ಬೆಂಗಳೂರಿಗೆ ಹೋದ ಮೇಲೆ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡ್ತೇನೆ. ಎಲ್ಲವೂ ಸರಿ ಇದೆ. ಅವರು ಕೂಡ ನಮಗೆ ಬೆಂಬಲ ಕೊಡ್ತಾರೆ. ರಾಜಣ್ಣ ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ. ಅವರು ಹೇಳಿಕೆ ಕೊಡೋದನ್ನು ನಿಲ್ಲಲ್ಲ. ಸಿಎಂ ಕುರ್ಚಿಗೆ ಹನಿ ಟ್ರ್ಯಾಪ್ ಸಂಬಂಧ ಪ್ರಕರಣವನ್ನು ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಅವರಿಗೆ ಈ ಪ್ರಶ್ನೆ ಕೇಳಬೇಕು. ಕಾಂಗ್ರೆಸ್ನಲ್ಲಿ ಆಂತರಿಕ ಗೊಂದಲದಿಂದ ಪ್ರಕರಣ ಹೊರಬರ್ತಿದೆ. ನಾನು ಆವಾಗಲೇ ಹೇಳಿದ್ದೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ಬೆಳವಣಿಗೆ ನಡೆಯುತ್ತಿದೆ. ಹಿಂದೆ ಪರಿಷತ್ನಲ್ಲಿ ಧರ್ಮೇಗೌಡರನ್ನು ಕಾಂಗ್ರೆಸ್ ಸದಸ್ಯರು ಪೀಠದಿಂದಾನೇ ಹೊರಹಾಕಿದ್ರು. ನಾನು ಇವತ್ತು 18 ಶಾಸಕರ ಅಮಾನತು ಯಾಕೆ ಮಾಡಿದ್ದಾರೆ ಅಂತ ಕೇಳಿದ್ದೇನೆ. ಅಲ್ಪಸಂಖ್ಯಾತರ ಓಲೈಕೆ ಬಗ್ಗೆ ನಾವು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದೇವೆ. ಶಾಸಕರ ವರ್ತನೆ ಸರಿಯಿಲ್ಲ ಅಂದರೆ ಅವರ ಅಧಿಕಾರಕ್ಕೆ ಸೀಮಿತವಾದಂಥ ಅಮಾನತು ಮಾಡಬಹುದಾಗಿತ್ತು. ಆದರೆ 6 ತಿಂಗಳು ಅಮಾನತು ಮಾಡುವುದು ಕಾನೂನು ಬಾಹಿರವಾಗಿದೆ. ಅಮಾನತಿನ ಜೊತೆಗೆ ಕಂಡೀಷನ್ ಹಾಕಿರುವುದು ಸಂವಿಧಾನ ವಿರೋಧಿ ನಡೆ. ಯಾವುದೋ ಕೆಟ್ಟ ಗಳಿಗೆಯಲ್ಲಿ ನಮ್ಮವರು ಈ ರೀತಿ ನಡೆದುಕೊಂಡಿದ್ದಾರೆ. ಆದರೆ ಅಮಾನತು ಮಾಡಿರೋದು ಆ ಕ್ಷೇತ್ರದ ಜನರಿಗೆ ಮಾಡಿರುವ ಅಪಮಾನ ಇದಾಗಿದೆ. ವರದಿ ಮಲ್ಲಿಕಾರ್ಜುನ ಸಂಗೊಳಗಿ, NKS TV4. ಪೇಪರ್ ಹೆಸರನ್ನ ಕಾರಣಕ್ಕೆ ಈ ಹಿಂದೆ ವಿಧಾನ ಪರಿಷತ್ನಲ್ಲಿ ಸ್ಪೀಕರ್ ಎಳ್ಕೊಂಡು ಹೋಗಿದ್ರು. ಹಿಂದೆ ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡರು ಸಭಾಧ್ಯಕ್ಷರಿದ್ದಾಗ ಅಂದಿನ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ಸದಸ್ಯರ ನಡವಳಿಕೆ ಆಗಿತ್ತು ಅಂತ ಹೇಳಿದ್ರೆ ಸಭಾಧ್ಯಕ್ಷರ ಪೀಠದ ಸಮೇತವಾಗಿ ಅವರನ್ನ ಹೊರಗೆ ಆಚೆಗೆ ತಳ್ತಕ್ಕಂಥ ಕೆಲಸ ಮಾಡಿದ್ರು. ಕುರ್ಚಿ ಮೇಲೆ ಕೂತಿದ್ದಂತ ಇದು ಹಿಂದೆ ನಡೆದಿದೆ. ಆದರೆ ನಾನು ಇವತ್ತೇನು ಹೇಳಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ 18 ಶಾಸಕರ ಅಮಾನತನ್ನು ಯಾವುದಕ್ಕೋಸ್ಕರ ಮಾಡಿದ್ದಾರೆ. ನಾವು ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯ ವಿರುದ್ಧ ನಮ್ಮ ಶಾಸಕರು ಧರಣಿ ಮಾಡಬೇಕಾದ್ರೆ, ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಹೋರಾಟ ಮಾಡಬೇಕಾದ್ರೆ ಸಭಾಧ್ಯಕ್ಷ ಯಾರನ್ನೂ ಕೂಡ ಮಾರ್ಷಲ್ಗಳನ್ನ ನೋಡಿದರೆ ಎಲ್ಲರೂ ಕೂಡ, ನೀವು ಮಾರ್ಷಲ್ಗಳು ನಮ್ಮ ಶಾಸಕರನ್ನ ತಡೆಯೋಕೆ ಪ್ರಯತ್ನ ಮಾಡಿದಾಗ ಸ್ಪೀಕರ್ ಅವರೇ ಬಿಡಿ ಅಂತೇಳಿ ಬಿಡಿಸಿದ್ದಾರೆ. ಆದರೆ ಒಟ್ಟಾರೆಯಾಗಿ ಶಾಸಕರ ವರ್ತನೆ ಸರಿಯಾಗಿರಲಿಲ್ಲ ಅನ್ನುವ ಅಭಿಪ್ರಾಯ ಸದನದ ಸಭಾಧ್ಯಕ್ಷರಿಗೆ ಸ್ಪೀಕರ್ಗೆ ಬಂದಿದ್ದೇ ಆದರೆ ಅವರಿಗೆ ಅಧಿಕಾರ ಎಷ್ಟಿದೆ ಅದಕ್ಕೆ ಸೀಮಿತವಾಗಿ ಅವರು ಆದೇಶನ ಮಾಡಬೇಕಾಗಿತ್ತು. ಆ ಅಧಿವೇಶನದಲ್ಲಿ ಮೊನ್ನೆ ನಡೆದಂಥ ಅಧಿವೇಶನ ಎಷ್ಟು ದಿನಗಳ ಕಾಲ ಇತ್ತು? ಇದು 2 ದಿನ ಇದ್ರೆ 2ಕ್ಕೆ ಅಮಾನತು ಮಾಡ್ಬೋದಿತ್ತು. 1 ದಿನ ಇದ್ರೆ 1 ದಿನಕ್ಕೆ ಅಮಾನತು ಮಾಡ್ಬೋದಿತ್ತು. 6 ತಿಂಗಳು ಅಮಾನತು ಮಾಡೋದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಈಗಾಗಲೇ ನಮ್ಮ ಹಿಂದಿನ ಸ್ಪೀಕರ್ ಆಗಿದ್ದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಮತ್ತೆ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಕೂಡ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಮಾನತಿನ ಜೊತೆಗೆ 6 ತಿಂಗಳು ಅಮಾನತಿನ ಜೊತೆಗೆ ಏನೇನೋ ಕಂಡೀಷನ್ಸ್ಗಳು ಹಾಕಿದ್ದಾರೆ. ಕಮಿಟಿ ಮೀಟಿಂಗ್ಗಳಲ್ಲಿ ಭಾಗವಹಿಸೋ ಹಾಗಿಲ್ಲ, ನಾಳೆ ಪುರಸಭೆ ಮತ್ತೊಂದು ಚುನಾವಣೆ ಬಂತು ಅಂತ ಹೇಳಿದ್ರೆ ವೋಟ್ ಹಾಕಾಗಿಲ್ಲ. ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ನಡೆ. ಹಾಗಾಗಿ ನಾವು ನಿನ್ನೆ ಆಗ್ರಹ ಮಾಡಿದ್ದೇವೆ, ಒತ್ತಾಯ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಯಾವುದೊಂದು ಕೆಟ್ಟಗಳಿಗೆ ಸಭಾಧ್ಯಕ್ಷರು ನಡ್ಕೊಂಡಿದ್ದಾರೆ ಅನ್ನೋ ಭಾವನೆ ನಮ್ಮದು ಕೂಡ ಇದೆ. ಮತ್ತೊಮ್ಮೆ ತಮ್ಮ ಮೂಲಕ ಮಾನ್ಯ ಗೌರವಾನ್ವಿತ ಸಭಾಧ್ಯಕ್ಷರಿಗೆ ವಿನಂತಿ ಮಾಡ್ತೇವೆ. ಖಂಡಿತ ಈ ರೀತಿ 6 ತಿಂಗಳು ಅಮಾನತು ಮಾಡಿರ್ತಕ್ಕಂಥದ್ದು
ಆ ಕ್ಷೇತ್ರದ ಮತದಾರರಿಗೆ ಅಪಮಾನ ಮಾಡಿದ್ದಾರೆ. ಹಾಗಾಗಿ ತಮ್ಮ ನಿರ್ಧಾರವನ್ನ ಹಿಂತೆಗೆದುಕೊಳ್ಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಅವರು ಕೂಡ ಪತ್ರಿಕೆಗಳನ್ನ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ, ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ. ಶಾಸಕರುಗಳು ಮನವಿ ಕೊಡಲಿ, ನಾನು ಹಿಂತೆಗೆದುಕೊಳ್ತೇನೆ ಅನ್ನೋ ಮಾತನ್ನು ಕೂಡ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಮಗಿದೆ. ಧನ್ಯವಾದ.